ಬ್ರೇಕ್ ನಂತರ ಐಟಿ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಸಿಪಿಐಎಂ ಸಮಿತಿ ವತಿಯಿಂದ ಸರ್ಕಾರಗಳ ಜನವಿರೋಧಿ ನೀತಿಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಬಿಜೆಪಿ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರಗಳ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಗೂ ತಾಲೂಕಿನ ಜನತೆಯ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವಂತೆ ಒತ್ತಾಯಿಸಿ ಬಾಗೇಪಲ್ಲಿ ತಾಲೂಕು ಸಿಪಿಐಎಂ ಸಮಿತಿ ವತಿಯಿಂದ ಪಟ್ಟಣದ ಗುಳೂರು ವೃತ್ತದಿಂದ ತಾಲೂಕು ಕಚೇರಿಯವರೆಗೂ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲೆಗೆ ಶಾಶ್ವತ ನೀರಾವರಿ ಮುಂತಾದ ಜನಪರ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸರ್ಕಾರಗಳು ವಿಫಲವಾಗಿದೆ. ಕೂಡಲೇ ಸರ್ಕಾರಗಳು ನಡೆಸುತ್ತಿರುವ ಜನವಿರೋಧಿ ನೀತಿಗಳಿಗೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿವಿ ಶ್ರೀರಾಮ್ ರೆಡ್ಡಿ, ತಾಲೂಕು ಮುಖಂಡರಾದ ಚೆನ್ನರಾಯಪ್ಪ, ಗೋವರ್ಧನಾಚಾರಿ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಸಾವಿತ್ರಮ್ಮ, ಜಿಲ್ಲಾ ಕಾರ್ಯದರ್ಶಿ ಮುನಿವೆಂಕಟಪ್ಪ ಮುಂತಾದ ಸಿಪಿಐಎಂ ಮುಖಂಡರು ಭಾಗವಹಿಸಿದ್ರು. కార్యకర్తలు కూడా వినతి చేస్తాను. నీరు రాలేదాక రావాలా, ఓటుదాకన్నా దయవించి రావాలేదాకే. ಕ್ಯಾಮರಾಮನ್ ಶೇಷಗಿರಿ ಜೊತೆ ಪ್ರಶಾಂತ್, ಐಟಿವಿ ನ್ಯೂಸ್, ಬಾಗೇಪಲ್ಲಿ. ಗಡಿನಾಡಿನಲ್ಲಿ ಕನ್ನಡದ ಮಳೆ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನವಾಗುತ್ತಿದ್ದು, ಚಿತ್ರತಂಡ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರಕ್ಕೆ ಭೇಟಿ ನೀಡಿದ್ದು ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಹೇಳಿದೆ. ಗಡಿನಾಡಿನಲ್ಲಿ ತೆಲುಗುವಿನ ಪ್ರಭಾವ ಹೆಚ್ಚಾಗಿರುವ ಗಡಿ ಜಿಲ್ಲೆಗಳಲ್ಲಿ ಕನ್ನಡ ಚಿತ್ರಗಳ ಪ್ರದರ್ಶನವಾಗುವುದು ಅಷ್ಟಕ್ಕಷ್ಟೇ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಆದರ್ಶ ಚಿತ್ರಮಂದಿರದಲ್ಲಿ ಕನ್ನಡದ ಮಳೆ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನವಾಗುತ್ತಿದ್ದು, ಚಿತ್ರತಂಡ ಆದರ್ಶ ಚಿತ್ರಮಂದಿರಕ್ಕೆ ಭೇಟಿ ನೀಡಿದೆ. ಈ ವೇಳೆ ಐಟಿವಿಯೊಂದಿಗೆ ಮಾತನಾಡಿದ ಚಿತ್ರದ ನಾಯಕ ನಟ ಪ್ರೇಮ್, ಗಡಿನಾಡಿನಲ್ಲಿ ತೆಲುಗು ಪ್ರಭಾವ ಹೆಚ್ಚಿರುವ ಈ ಪ್ರದೇಶಗಳಲ್ಲಿ ಕನ್ನಡ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನವಾಗುತ್ತಿರುವುದು ತುಂಬಾ ಸಂತಸ ತಂದಿದೆ. ಅದರಲ್ಲೂ ನನ್ನ ಚಿತ್ರ ಮಳೆ ಯಶಸ್ವಿಯಾಗಿ ಪ್ರದರ್ಶನವಾಗುತ್ತಿರೋದಕ್ಕೆ ಮತ್ತಷ್ಟು ಆನಂದ ನನಗಿದೆ ಎಂದರು. ಹಾಗೂ ಈ ಭಾಗದ ಆಡು ಭಾಷೆಯಲ್ಲಿ ಚಿತ್ರಗಳನ್ನು ಮಾಡುವುದಾಗಿ ನಿರ್ದೇಶಕ ಚಂದ್ರು ಹೇಳಿದ್ರು. ಇನ್ನು ಈ ಸಮಯದಲ್ಲಿ ನಿರ್ಮಾಪಕ ಸೋಮಶೇಖರ್, ನಿರ್ದೇಶಕ ಆರ್ ಚಂದ್ರು, ಚಿತ್ರದ ನಿರ್ದೇಶಕರಾದ ಶಿವತೇಜಸ್ ಸೇರಿದಂತೆ ಶ್ರೀನಿವಾಸಾಚಾರಿ, ಸುಧಾಕರ್, ವಕೀಲರಾದ ಮಂಜುನಾಥ್, ಕರವೇ, ಅಂಬರೀಶ್, ಅಭಿಮಾನಿಗಳು ಹಾಜರಿದ್ದರು. ಚಿಂತಾಮಣಿ ಜನತೆಗೆ ನಮಸ್ಕಾರ. ತುಂಬ ಖುಷಿ ಆಯಿತು. ಎಲ್ಲರೂ ಹೇಳಿದ್ರು ಚಿಂತಾಮಣಿನಲ್ಲಿ ಯಾರಾದರೂ ಒಬ್ಬರು ನಟ ಬಂದಿದ್ದಾರೆ, ನೀವೇ ಮೊದಲು ಅಂತ. ಆಮೇಲೆ ನಮಗೆ ಅದ್ಭುತವಾದಂಥ ಒಂದು ಸ್ವಾಗತ ಏನಿದೆ, ನಿಜಕ್ಕೂ ನಮ್ಮ ಲೈಫಲ್ಲಿ ಬಂದಿದೆ ಅಂತಂದು. ಇವತ್ತು ಚಿಂತಾಮಣಿ ಅಂತ ಒಂದು ಸೆಂಟ್ರಲ್ಲಿ ತೆಲುಗು ಸಿನಿಮಾಗಳೇ ಹೋಗುವಂಥ ಸೆಂಟ್ರಲ್ಲಿ ಒಂದು ಮಳೆ ಅಂತ ನಮ್ಮ ಸಿನಿಮಾ ಹಾಕೊಂಡು ತುಂಬ ಅದ್ಭುತವಾದಂಥ ರೀತಿಯಲ್ಲಿ ಎಲ್ಲ ಚಿಂತಾಮಣಿ ಜನ ಒಂದು ರೆಸ್ಪಾನ್ಸ್ ಮಾಡ್ತಾರೆ. ತುಂಬ ಖುಷಿಯಾಗಿದೆ. ಅದಕ್ಕೋಸ್ಕರ ನಾವು ನಿರ್ಮಾಪಕರಾದ ಆರ್ ಚಂದ್ರ ಅವರು ಮತ್ತು ನಿರ್ದೇಶಕರಾದ ತೇಜಸ್, ನಿರ್ಮಾಪಕರಾದ ಸೋಮಶೇಖರ್ ಅವರು ಎಲ್ಲರೂ ನಾವು ಇಡೀ ಟೀಮ್ ಬಂದು ಇವತ್ತು ನೀವೇನು ನಮಗೆ ಗೌರವ ಸನ್ಮಾನ ಮಾಡಿದ್ರಿ ಅದನ್ನು ಸ್ವೀಕರಿಸಿ ಬಂದ್ವಿ. ನಿಜಕ್ಕೂ ತುಂಬಾ ಖುಷಿ ಆಯಿತು. ಚಿಂತಾಮಣಿ ಅಂದರೆ ಇಷ್ಟು ದಿನ ಪಾನಿಪುರಿಗೆ, ಕಡಲೆಕಾಯಿ ಬೀಜಕ್ಕೆ ಇದಕ್ಕೆ ಫೇಮಸ್ ಆಗಿದ್ದು, ಇನ್ನು ಮುಂದೆ ಕನ್ನಡ ಸಿನಿಮಾಗಳಿಗೂ ಸಹ ಫೇಮಸ್ ಆಗಿದೆ ಅಂತ ನಾನು ತುಂಬ ಆಲೋಚಿಸ್ತೀನಿ. ಆಮೇಲೆ ತುಂಬ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಅಂದರೆ ನಮ್ಮ ಜೂನಿಯರ್ NTR ಅಭಿಮಾನಿಗಳು ಸುಧಾಕರ್ ಅವರಿಗೆ ಮತ್ತು ಮಂಜುನಾಥ್ ಅವರಿಗೆ, ಸಂಬಂಧಪಟ್ಟಂತೆ ಎಲ್ಲರಿಗೆ, ಮತ್ತು ಆದರ್ಶ ಚಿತ್ರಮಂದಿರದ ಮಾಲೀಕರಿಗೆ, ಆಮೇಲೆ ನಮ್ಮ ಆತ್ಮೀಯ ಸ್ನೇಹಿತ ಅಕ್ರಮ್ ಅವರಿಗೆ ಎಲ್ಲರೂ ನಮ್ಮನ್ನು ಅದ್ಭುತವಾಗಿ ಒಂದು ಸ್ವಾಗತವನ್ನು ಮಾಡಿ ಕರ್ಕೊಂಡಿದ್ದೀರಾ. ಇನ್ನು ಮುಂದೆ ವಾರ ವಾರನೂ ಕನ್ನಡ ಸಿನಿಮಾಗಳು ರಿಲೀಸ್ ಆಗಲಿ. ದಯವಿಟ್ಟು ಕನ್ನಡದ ಜನತೆ ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡಿ. ನೀವು ಫಿಲ್ಮ್ ಏನಂತ ಹೇಳ್ತೀರಾ, ಒಂದೊಂದು ಊಟ ನಾನು ಬಿಡ್ತಾ ಇದ್ದೀನಿ, ಒಬ್ಬ ಬಡವರು ಕೊಡಬೇಕು ಅಂತ. ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವು ಯೂಸ್ ಮಾಡ್ತಿದ್ದೀವಿ ನೀವು ಸರ್? ಖಂಡಿತವಾಗ್ಲೂ ನಾವು ಅದೇ ಮಾಡ್ತಾ ನಾವು ಒಂದೊಂದು ಊಟ ಬಿಡ್ತಾ ಇದ್ದೀವಿ. ನಾವು ಮಧ್ಯಾಹ್ನ ಸಿನಿಮಾ ಬಿಡ್ತಾ ಇಲ್ಲ, ಸಿನಿಮಾದ ಡಯಟ್ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ಸಿನಿಮಾಗಳು ಇವತ್ತು ಎಲ್ಲ ನೀವು ನಿಮ್ಮ ಸೈಡಲ್ಲಿ ತೆಲುಗು ಇರೋವನ್ನ ನೋಡಿ, ತಮಿಳು ಇರೋವನ್ನ ನೋಡಿ, ಕನ್ನಡ ಇರೋರು ಹಿಂಗಿಲ್ಲ, ಅವರಿಂದ ಚೆನ್ನಾಗಿರುತ್ತೆ ಅಂತ ನಮ್ಮವರು ನಾನು ಕಂಪೇರ್ ಮಾಡ್ತಾರೆ. ಇಲ್ಲಿ ನಾವು ಕಲಾವಿದರಿಗೆ ಯಾವ ಥರ ಆದ್ಯತೆ ಕೊಡ್ತೇವೆ? ಇಲ್ಲ, ಆ್ಯಕ್ಚುಲಿ ಚಂದ್ರು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಯಾವುದೇ ಜಿಲ್ಲೆಯನ್ನು ಯಾವುದೇ ಡಿವೈಡ್ ಮಾಡಿ ಹೇಳಲ್ಲ, ಟೋಟಲಾಗಿ ಕನ್ನಡಿಗ ಒಬ್ಬ ಡೈರೆಕ್ಟ್ರಾಗಿ. ಆದರೂ ನಮ್ಮೂರು ಅಂತ ಬಂದಾಗ ನಾನು ಸ್ವಲ್ಪ ಎದೆ ತಟ್ಕೊಂಡು ಹೇಳ್ತೀನಿ. ನಮ್ಮ ಭಾಷೆನ ಈಗ ನಮ್ಮದೇ ಒಂದು ಸ್ಲ್ಯಾಂಗ್ ಬೇರೆ, ಕೋಲಾರ, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಈ ಸ್ಲ್ಯಾಂಗನ್ನು ಯಾರೂ ಸಿನಿಮಾಗಳಲ್ಲಿ ಬಳಸ್ತಾ ಇರಲಿಲ್ಲ. ನಾನು ಚಾರ್ಮಿನಾರ್ ಸಿನಿಮಾ ನೋಡಿ, ನನ್ನ ಎಲ್ಲ ಸಿನಿಮಾಗಳಲ್ಲೂ ನಮ್ಮ ಈಗ ಮಂಡ್ಯದೇ ಒಂದು ಸ್ಲ್ಯಾಂಗ್ ಇರುತ್ತೆ.
ಸೊ ಮಂಡ್ಯ ಕಡೆ ನಿರ್ದೇಶಕರು ಬಂದಾಗ ಆ ಸ್ಲ್ಯಾಂಗ್ ಇಟ್ಕೊಂಡು ಆಲ್ಮೋಸ್ಟ್ ಪಾಪ್ಯುಲರ್ ಮಾಡ್ತಾರೆ. ಸೊ ನಾನು ಕೂಡ ಆಲ್ಮೋಸ್ಟ್ ನಮ್ಮ ಸ್ಲ್ಯಾಂಗನ್ನು ಪಾಪ್ಯುಲರ್ ಮಾಡ್ತೀನಿ. ನಮ್ಮ ಕಡೆ ಆಲ್ಮೋಸ್ಟ್ ಕಲಾವಿದರುಗಳೆಲ್ಲ ಬೆಳೆಸ್ತಾ ಇದ್ದೀನಿ. ಅದು ನಾನು ಹೇಳ್ಕೊಂಡ್ರೆ ತಪ್ಪಾಗುತ್ತೆ. ಒಟ್ಟಾರೆ ಒಂದೇ ಒಂದು ಖುಷಿ ಏನಂತಂದ್ರೆ ನಾನು ಎಷ್ಟೋ ಜನ ಗಾಂಧಿನಗರದಲ್ಲಿ ಹೇಳೋರು ಇವಾಗಪ್ಪ ನಿಮ್ಮ ಚಿಂತಾಮಣಿ ಶಿಲ್ಘಟ್ಟ ಅಂದರೆ ಇದೆಲ್ಲೋ ಆಂಧ್ರ ಅಂತ ಅನ್ಕೊಬಿಡೋರು. ಬಟ್ ತೆಲುಗು ಸಿನಿಮಾ ನೋಡ್ತಾರೆ ಅಷ್ಟೇ. ನಾವು ಹಂಗೆ ಮಾಡಿದ್ವಿ ಅವರ ಅಭಿರುಚಿ. ಅವರೆಲ್ಲ ಕನ್ನಡಿಗರು ಅಂತ ಇವತ್ತು ನಮ್ಮ ಸಿನಿಮಾನ ನೋಡೋದ್ರ ಮುಖಾಂತರ ಎಲ್ಲರೂ ಖಂಡಿತವಾಗ್ಲೂ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಮ್ಮ ತಾಜ್ ಮಹಲ್ ಸಿನಿಮಾ ಇಲ್ಲಿ 6-7 ವಾರ ಹೋಗಿದೆ. ತಾಜ್ ಮಹಲ್ ಸಿನಿಮಾ ಚೆನ್ನಾಗಿ ಹೋಗಿದೆ, ಚಾರ್ಮಿನಾರ್ ಸಿನಿಮಾ ಚೆನ್ನಾಗಿದೆ. ನಮ್ಮೆಲ್ಲ ಸಿನಿಮಾಗಳು ನಮ್ಮವರು ನಮ್ಮ ಮೇಲೆ ತಕ್ಕ ಅಭಿಮಾನಕ್ಕೆ ಮತ್ತು ಕನ್ನಡ ನೋಡ್ತಾರೆ ಇದ್ದಾರೆ, ಅವತ್ತು ಕೈ ಬಿಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಇಲ್ಲಿ ಕೂಡ ನಾನು ಒಂದು ಸಿನಿಮಾಗಳನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಎಸ್ ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡಬೇಕು ಅಂತ ನಮ್ಮ ಚಿಂತಾಮಣಿ ಜನತೆಗೆ ನಾನು ಅದನ್ನು ಹೆಚ್ಚು ಮನವರಿಕೆ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ಯಾಕೆ ಅಂತಂದರೆ ಮುಂದೊಂದು ದಿನ ಬರೀ ಮಂಡ್ಯ ಅಂದರೆ ಕನ್ನಡ, ಮೈಸೂರು ಅಂದರೆ ಕನ್ನಡ, ಗುಲ್ಬರ್ಗ ಅಂದರೆ ಕನ್ನಡ, ನಮ್ಮವರೇ. ನಮ್ಮ ಚಿಂತಾಮಣಿ ಅಂದರೆ ಏನೋ ತೆಲುಗು, ನಮ್ಮ ಶಿಲ್ಘಟ್ಟ ತೆಲುಗು, ಆ ಒಂದು ಅಭಿಮಾನ, ಆ ಒಂದು ಮನೋಭಾವನೆ ಎಲ್ಲರಲ್ಲೂ ಬಂದ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಸಿನಿಮಾ ಮುಖಾಂತರವಾಗಿ ನಾವು ಕನ್ನಡಿಗರೇ, ನಾವು ಕನ್ನಡ ಸಿನಿಮಾಗಳು ನೋಡ್ತೀವಿ ಅನ್ನೋದನ್ನ ನನ್ನ ಸಿನಿಮಾಗಳ ಮುಖಾಂತರ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ನೀವೇ ಕೇಳಿದ್ರಿ ಈ ಒಂದು ಕ್ವಶನ್, ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಏನಂತಂದರೆ ಸಿನಿಮಾದಲ್ಲಿ ಹೇಳಿದ್ರೆ ನೀವು ಮನುಷ್ಯ ದಿನ 3 ಹೊತ್ತು ಊಟ ಮಾಡ್ತಾನೆ, ಎಷ್ಟೋ ಜನ ಹಸ್ಕೊಂಡಿರ್ತಾರೆ, ಒಂದು ಊಟ ಬಿಡ್ತಾ ಇದ್ದೀನಿ ಅಂತ ಪ್ರೇಮ ಸಿನಿಮಾದಲ್ಲಿ ಡೈಲಾಗ್ ಇರ್ತದೆ. ಈ ಡೈಲಾಗ್ ಎಲ್ಲ ಬರಬೇಕು ಅಂತಂದರೆ ಸುಮ್ಮನೆ ಹುಟ್ಟಲ್ಲ. ಅದನ್ನು ನಾವು ಅನುಭವಿಸಿದ್ರೆ ಮಾತ್ರ. ಇದೇ ನಾನು ಶಿಡ್ಲಘಟ್ಟಕ್ಕೆ ಬಂದಾಗ ವಿ ಮುನಿಯಪ್ಪ ಅವ್ರ ಮಗ ಶಶಿ ಇದ್ದಾರೆ, ನನ್ನ ಕ್ಲಾಸ್ಮೇಟ್. ಸೊ ಶಶಿ ನಾವೆಲ್ಲ ಸ್ಕೂಲಲ್ಲಿ ಕೂತಿದ್ದಾಗ ಊಟ ಮಾಡು ಅಂತ ಇದೆಲ್ಲರೂ ಊಟ ಮಾಡ್ತಿದ್ವಿ. ಶಶಿ ಇಲ್ಲ ಬೇಡ ಅಂತಿದ್ರು. ಏನೋ ಮಿನಿಸ್ಟ್ರ್ ಮಗ ಊಟ ಮಾಡ್ತಿಲ್ವೇನೋ ಅನ್ನೋದು ಫೀಲಲ್ಲಿ ಶಶಿ ಯಾಕೆ ಶಶಿ ಅಂತ ಕೇಳಿದೆ. ಇಲ್ಲ ನಾನು ಹಾಸ್ಟೆಲ್ ಓದಿದ್ದು, ಆಶ್ರಮದಲ್ಲಿ ಎಷ್ಟೋ ಜನ ಹಸ್ಕೊಂಡಿರ್ತಾರೆ, ಲೈಫಲ್ಲಿ ನಾನು ಊಟ ತಿನ್ನಲ್ಲ ಅಂತ. ಶಶಿ ರಿಯಲ್ ಲೈಫಲ್ಲಿ ನಾನು ಅದನ್ನು ನನಗೆ ಮೈಂಡಲ್ಲಿ ಇಟ್ಕೊಂಡಪ್ಪ, ನನಗೆ ಥರ ಜುಮ್ ಅನ್ಸೋದು. ಅದನ್ನು ನಮ್ಮ ನಿರ್ದೇಶಕ ತೇಜಸ್ಗೆ ಹೇಳಿದೆ, ಈ ಥರ ಹಿಂಗೆ ಆಯ್ತು ರೀ ಶಶಿ ಹಿಂಗೆ ಮಾಡಿದ್ರು, ಇದನ್ನು ನಮ್ಮ ಸಿನಿಮಾದಲ್ಲಿ ಬಳಸ್ಕೊಳ್ಳೋಣ ಅಂತ. ಸೊ ಖಂಡಿತವಾಗಿ ನೋಡಿ ಇವತ್ತು ಅದನ್ನೇ ಆ ಪಾಯಿಂಟ್ನೇ ನೋಟ್ ಮಾಡಿ ಮಾತಾಡ್ತಾರೆ. ಹಾಗೆ ಚಾರ್ಮಿನಾರ್ಗಳು ಅಷ್ಟೇ, ಪ್ರೇಮ್ ಸರ್ ನಾವೆಲ್ಲ ಏನೋ ಮಾಡಿ ಅವರಾಗಿ ಹೊಳಿಯೋದು ಮಾಸ್ಟರ್ಗಳು ಮಾತ್ರ ಅಂತ. ಅದು ಪ್ರೇಮ್ ಸರ್ ಗೊತ್ತಿಲ್ಲ. ಅಂದರೆ ಯಾವಾಗಲೂ ನಾವು ನಡ್ಕೊಳ್ಳೋದೇ ನಮ್ಮ ಡೈಲಾಗಾಗಿ ಹೊಡೆಯೋದು. ಚಂದ್ರು ಸಿನಿಮಾಗಳಲ್ಲಿ ಯಾವಾಗೆಲ್ಲ ನಿಮ್ಮ ಫಿಲ್ಮ್ ನೋಡ್ತಾ ಇದ್ದಾಗ ಪ್ರೇಕ್ಷಕರ ಹತ್ತಿರ ಡೈಲಾಗ್ಸ್, ಖಂಡಿತ ಆ ಡೈಲಾಗ್ಸ್ ಕೂಡ ಅಷ್ಟೇ ನಮ್ಮ ಲೈಫಲ್ಲಿ ನಡೀತಾ ಇದೆ ಅನ್ನೋ ಥರನೇ ನಾನು ಎಲ್ಲರಿಗೂ ಗೊತ್ತಿರೋ ಸರ್, ನಾನು ಒಬ್ಬ ರೈತನ ಮಗ, ಅದು ಇದೇ ಭಾಗದ ರೈತನ ಮಗ. ನಮ್ಮ ಕಷ್ಟ ಸುಖಗಳು ಗೊತ್ತಿದೆ. ಇವತ್ತು ನಾನು ಸಿನಿಮಾ ಲ್ಯಾಂಡಲ್ಲಿ ಹೋಗಿ ಡೈರೆಕ್ಟರ್ ಆಗಿರ್ಬೋದು, ಬಟ್ ನನ್ನ ಬೇಸಿಕ್ ಹಿಂದೆ ನೋಡಿದಾಗ ಪ್ರಾಬ್ಲಮ್ಸು, ಹಸಿವು ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನಮ್ಮ ಮಣ್ಣಿನ ವಾಸನೆಯ ಸಿನಿಮಾಗಳನ್ನು ಮಾಡ್ತೀನಿ. ಹಾಗಾಗಿ ನನ್ನದೇ ಆದ ಒಂದು ಅಭಿಮಾನಿಗಳಿದ್ದಾರೆ, ಐ ಮೀನ್ ಪ್ರೇಕ್ಷಕರಿದ್ದಾರೆ. ತೆಲುಗು ಬಂದಿರಿ ನೀವು, ತೆಲುಗುನೂ ಹಿಟ್ಟಾಯ್ತು ಸಿನಿಮಾ. ಖಂಡಿತ ಅದು ಒಂದು ಎದೆ ತಟ್ಕೊಂಡು ಹೇಳ್ತಾರೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ತೆಲುಗುಗೆ ಯಾಕೆ ಹೋದೆ ಅಂದರೆ ನಾವು ಮಾಡ್ತೀವಿ ಅಂತ ತೋರಿಸೋದಕ್ಕೋಸ್ಕರ ಹೋಗಿದ್ದಾರೆ. ಭಾಳ ಖುಷಿ ಆಗ್ತದೆ. ನಮ್ಮೂರಲ್ಲಿ ರಾಜಕೀಯ ಹೋಗೋ ಪರಿಸ್ಥಿತಿ ಕಾಣಿಸ್ತಾ ಇದೆ. ಇಲ್ಲ ಸರ್, ನಾವು ಕಲಾ ಸೇವೆ ಮಾಡಕ್ಕೆ ಬಂದಿರೋರು, ರಾಜಕೀಯ ಕೇಳ್ಕೊಂತ ನಮಗೂ ಮಾಡ್ಕೊಳ್ಳಿ. ವಡ್ಡಳ್ಳಿ ಸುಬ್ರಹ್ಮಣ್ಯಂ ಜೊತೆ ನಾಗರಾಜ್, ITV ನ್ಯೂಸ್, ಚಿಂತಾಮಣಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಂದನೆಗಳೊಂದಿಗೆ ನಾನು ರೋಜಾ. ITV, ಇದು ಸತ್ಯಕ್ಕೆ ಪ್ರತಿಬಿಂಬ. ನಾಯಕ ಜನಾಂಗದ ಅಭಿವೃದ್ಧಿಗೆ ಸಹಕಾರ. ಸಚಿವ ಸಂಪುಟ ವಿಸ್ತರಣೆಯಾದರೆ ಮತ್ತಷ್ಟು ಸಚಿವ ಸ್ಥಾನ ಅವಶ್ಯ. ಸಚಿವ ಸತೀಶ್ ಜಾರಕಿಹೊಳಿ. ಹಳ್ಳಿಗಳ ಅಭಿವೃದ್ಧಿಗಾಗಿ ಸಾರ್ವಜನಿಕರ ಸಹಕಾರ ಅಗತ್ಯ. ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಲು ಸೂಚನೆ ಶಾಸಕ ಎಂ ರಾಜಣ್ಣ. ಗಡಿನಾಯನಲ್ಲಿ ಕನ್ನಡ ಚಿತ್ರ ಅದ್ದೂರಿ ಪ್ರದರ್ಶನ. ಚಿತ್ರತಂಡ ಚಿಂತಾಮಣಿ ನಗರಕ್ಕೆ ಭೇಟಿ. ಸಿನಿಮಾ ನಟ ನಟಿಯರನ್ನು ನೋಡಲು ಮುಗಿಬಿದ್ದ ಅಭಿಮಾನಿಗಳು.